ಪ್ಯಾರಾಮಿಲಿಟರಿ ಬಂದರೆ ನ್ಯಾಯಯುತವಾಗಿ ಮತದಾನ ಆಗುತ್ತೆ, ಇಲ್ಲ ಅಂದರೆ ಬೆದರಿಕೆ, ದಬ್ಬಾಳಿಕೆ, ದೌರ್ಜನ್ಯ ಇವೆಲ್ಲ ಪ್ರಾರಂಭ ಆಗುತ್ತೆ. ಅದನ್ನು ತಡೆಯಬೇಕು ಅಂದರೆ ನಾವು ಪ್ಯಾರಾಮಿಲಿಟರಿ ಕೇಳಿದ್ವಿ. ನೋಡಿ, ಏಜೆಂಟ್ಗಳಿಲ್ಲ ಅಂತ ಹೇಳೋದಕ್ಕಿಂತ ಏಜೆಂಟ್ಗಳಿಗೆ ಬಿಟ್ಟರೆ ಹೊಡಿತೀವಿ, ಬೆದರಿಸೋದು, ಕೊಲೆ ಬೆದರಿಕೆ ಹಾಕೋದು, ಅವಾಗ ಏನಾಗುತ್ತೆ, ಎಲ್ಲರೂ ಎದುರ್ತಾರೆ ಅಷ್ಟೆ. ಹಂಗಾಗಿ ಅದಕ್ಕೆ ಪ್ಯಾರಾಮಿಲಿಟರಿ ಬಂದರೆ ಎಲ್ಲರೂ ಬರ್ತಾರೆ. ಇದು ಇರೋದಕ್ಕೆ ತಾನೇ ಹಿಂಗೆ ಆಗ್ತಾ ಇರೋದು, ಇರೋದಕ್ಕೆ ತಾನೇ ಹಿಂಗೆಲ್ಲ ನಡೀತಾ ಇರೋದು. ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ಉತ್ತಮರಿಗೆ ಜನ ಮತ ನೀಡಬೇಕು. ಅದರಲ್ಲೇನು ಅನುಮಾನನೇ ಇಲ್ವಲ್ಲ. ಇವತ್ತು ಸಮ್ಮಿಶ್ರ ನಮ್ಮದು ಮೈತ್ರಿ ಸರ್ಕಾರ ಆಗುತ್ತೆ. ಮೈತ್ರಿನಲ್ಲಿ ನಾವು ಬೆಂಗಳೂರು ನಗರದಿಂದ ಲೋಕಸಭಾ ಸ್ಥಾನಕ್ಕೆ ಇವರು ಆಯ್ಕೆ ಆದ ಕೂಡಲೇ ಇವರು ಖಂಡಿತವಾಗ್ಲೂ ನಮ್ಮ ಬೆಂಗಳೂರಿನಿಂದ ಒಬ್ಬರು ಸಚಿವರಾಗ್ತಾರೆ. ಖಂಡಿತ ಬರ್ತಾರೆ, ಬಂದೇ ಬರ್ತಾರೆ. ಈಗ ಏನೇ ಮಾಡಿದ್ರು ಒಂದು ತಿಳ್ಕೊಳ್ಳಿ, ರಾಮ ರಾವಣ ಅಷ್ಟೇ. ಜನರ ತೀರ್ಮಾನಕ್ಕೆ ಬಿಟ್ಬಿಟ್ಟಿದ್ದೀವಿ. ರಾಮನಿಗೆ ಹೆಚ್ಚು ಓಟ್ ಬರ್ತಾವ, ರಾವಣನಿಗೆ ಹೆಚ್ಚು ಓಟ್ ಬರ್ತಾವ ನೋಡೋಣ. ನಮ್ಮ ಅಭ್ಯರ್ಥಿ ಜೊತೆ ನಾವೆಲ್ಲ ಮಾತನಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಡಾಕ್ಟರ್ ಮಂಜುನಾಥ್ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಗುಣ ಇರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಗಳನ್ನ ಆರಿಸಿದ್ರೆ ಈ ದೇಶಕ್ಕೆ ಒಳ್ಳೆಯದು. ನೋಡಿ, ಒಂದು ಹೇಳ್ತೀನಿ ಕೇಳಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರು ಸಹ ಕಾರ್ಯಕರ್ತರೆ ಇಲ್ಲಿ ಒಬ್ಬೊಬ್ಬರು ಮಂಜುನಾಥ ಕೆಲಸ ಮಾಡ್ತಾಯಿದ್ದಾರೆ. ಮಂಜುನಾಥೇ ಬರಬೇಕು ಅಂತೇನಿಲ್ಲ, ಒಬ್ಬೊಬ್ಬ ಕಾರ್ಯಕರ್ತನೂ ಮಂಜುನಾಥ್. ಪ್ಯಾರಾಮಿಲಿಟರಿ ಬಂದರೆ ನ್ಯಾಯಯುತವಾಗಿ ಮತದಾನ ಆಗುತ್ತೆ, ಇಲ್ಲ ಅಂದರೆ ಬೆದರಿಕೆ, ದಬ್ಬಾಳಿಕೆ, ದೌರ್ಜನ್ಯ ಇವೆಲ್ಲ ಪ್ರಾರಂಭ ಆಗುತ್ತೆ. ಅದನ್ನು ತಡೆಯಬೇಕು ಅಂದರೆ ನಾವು ಪ್ಯಾರಾಮಿಲಿಟರಿ ಕೇಳಿದ್ವಿ. ನೋಡಿ, ಏಜೆಂಟ್ಗಳಿಲ್ಲ ಅಂತ ಹೇಳೋದಕ್ಕಿಂತ ಏಜೆಂಟ್ಗಳಿಗೆ ಬಿಟ್ಟರೆ ಹೊಡಿತೀವಿ, ಬೆದರಿಸೋದು, ಕೊಲೆ ಬೆದರಿಕೆ ಹಾಕೋದು, ಅವಾಗ ಏನಾಗುತ್ತೆ, ಎಲ್ಲರೂ ಎದುರ್ತಾರೆ ಅಷ್ಟೆ. ಹಂಗಾಗಿ ಅದಕ್ಕೆ ಪ್ಯಾರಾಮಿಲಿಟರಿ ಬಂದರೆ ಎಲ್ಲರೂ ಬರ್ತಾರೆ. ಇದು ಇರೋದಕ್ಕೆ ತಾನೇ ಹಿಂಗೆ ಆಗ್ತಾ ಇರೋದು, ಇರೋದಕ್ಕೆ ತಾನೇ ಹಿಂಗೆಲ್ಲ ನಡೀತಾ ಇರೋದು. ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ಉತ್ತಮರಿಗೆ ಜನ ಮತ ನೀಡಬೇಕು. ಅದರಲ್ಲೇನು ಅನುಮಾನನೇ ಇಲ್ವಲ್ಲ. ಇವತ್ತು ಸಮ್ಮಿಶ್ರ ನಮ್ಮದು ಮೈತ್ರಿ ಸರ್ಕಾರ ಆಗುತ್ತೆ. ಮೈತ್ರಿನಲ್ಲಿ ನಾವು ಬೆಂಗಳೂರು ನಗರದಿಂದ ಲೋಕಸಭಾ ಸ್ಥಾನಕ್ಕೆ ಇವರು ಆಯ್ಕೆ ಆದ ಕೂಡಲೇ ಇವರು ಖಂಡಿತವಾಗ್ಲೂ ನಮ್ಮ ಬೆಂಗಳೂರಿನಿಂದ ಒಬ್ಬರು ಸಚಿವರಾಗ್ತಾರೆ. ಖಂಡಿತ ಬರ್ತಾರೆ, ಬಂದೇ ಬರ್ತಾರೆ. ಈಗ ಏನೇ ಮಾಡಿದ್ರು ಒಂದು ತಿಳ್ಕೊಳ್ಳಿ, ರಾಮ ರಾವಣ ಅಷ್ಟೇ. ಜನರ ತೀರ್ಮಾನಕ್ಕೆ ಬಿಟ್ಬಿಟ್ಟಿದ್ದೀವಿ. ರಾಮನಿಗೆ ಹೆಚ್ಚು ಓಟ್ ಬರ್ತಾವ, ರಾವಣನಿಗೆ ಹೆಚ್ಚು ಓಟ್ ಬರ್ತಾವ ನೋಡೋಣ. ನಮ್ಮ ಅಭ್ಯರ್ಥಿ ಜೊತೆ ನಾವೆಲ್ಲ ಮಾತನಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಡಾಕ್ಟರ್ ಮಂಜುನಾಥ್ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಗುಣ ಇರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಗಳನ್ನ ಆರಿಸಿದ್ರೆ ಈ ದೇಶಕ್ಕೆ ಒಳ್ಳೆಯದು. ನೋಡಿ, ಒಂದು ಹೇಳ್ತೀನಿ ಕೇಳಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರು ಸಹ ಕಾರ್ಯಕರ್ತರೆ ಇಲ್ಲಿ ಒಬ್ಬೊಬ್ಬರು ಮಂಜುನಾಥ ಕೆಲಸ ಮಾಡ್ತಾಯಿದ್ದಾರೆ. ಮಂಜುನಾಥೇ ಬರಬೇಕು ಅಂತೇನಿಲ್ಲ, ಒಬ್ಬೊಬ್ಬ ಕಾರ್ಯಕರ್ತನೂ ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.